ಇವಾಗೆ ಸೊಬ್ಬು ಎಂತಕ್ಕೆ ಹಿಂಗೆ ಮಾಡ್ತಾನೇನು ಹೇಳಿದೆ, ಎಲ್ಲರೂ ಬರೋಣ ಅಂತ. ಎಂಥದ್ದು ಅಲ್ಲೇ ಕೆಲಸ ಇರ್ತದೆ, ಸೊರ್ದಿಡ್ಬೇಕು ಮುಚ್ಚಿಡ್ಬೇಕು ಏನೇನೋ ಹೇಳಕ್ಕೆ ಶುರು ಮಾಡಿದೆ. 1 ವಾರ ಮುಂಚೆ ಹೋಗಾಗಿದೆ ಕೆಲಸ. ಮನೇಲೆಲ್ಲ ಪೂಜೆಗೆ ಇದು ಮಾಡಬೇಕು ಅಂತ, ಪೂಜೆ ಆದಮೇಲೆ ಅಂತ ಕೆಲಸ. ಏನು ಇವ್ರ ಮನೇಲೇನು ಫಂಕ್ಷನ್ ಆಗಿದ್ದ? ಮಾಡ್ತಾನೆ ಮಾತ್ರ ಅದಾರ ಗೊತ್ತಿತ್ತೇನು, ಇವನೇ ಬಡವಾರ ಮಾಡಿದ್ದು. ಇದ್ದ ಬಾ ಅಂತ ಅಕ್ಕ ತಂಗಿ ಒಟ್ಟಿಗೆ ಇರ್ಬೇಕಂತೆ, ಮಾತಾಡ್ಬೇಕಂತೆ. ಅದೇನು ಕಮ್ಮಿದಲ್ಲ, ಅದು ಗೋದ್ಮಟ್ಟೆ ಮಾಡಿದ್ದಂಗೆ ಅದೇ. ಇನ್ನು ಏನೇನು ಹಚ್ಚಾಕ ಕಳಿಸ್ಬೇಕೇನು, ಸ್ವಲ್ಪ ಅಡ್ಡಿರ್ಲ ಇಲ್ಲೇ ಇರೋಕ್ಕೆ ಹೋಗಿ ಬಂದಕ್ಕೆ ಹೇಳ್ಬೇಕು. ಅವ್ರವ್ರ ಮಾತು ಕಟ್ಕೊಂಡು ಇಲ್ಲಿ ಏನಾರು ಕಾನೂನು ಮಾಡಿದ್ರೆ ನಾ ಸುಮ್ಮನಿರಲ್ಲ ಅಂತ. ಸಾಯಕ್ಕೆ ಅಂತ ಮಾಡೋದೀಗ ಹೋಟ್ಲಿಂದನೇ ಸಾರು ತರಕ್ಕೆ ಹೇಳದೆ ಸಯ್ಯೇನು. ಓ ಅಂಕ ಫಸ್ಟ್ ಹಾಲು ಕರ್ಕೊಳಕ್ಕೆ ಹೇಳ್ಬೇಕು. ನಾವು ಅದಿದ್ದರೆ ಸಹ್ಯ. ನಾನಿದ್ದಾಗ ಅವ್ನು ಹೇಳಿದ ಮಾತು ಕೇಳಲ್ಲ. ಏ ಗುಂಡ, ಹೊತ್ತಾತ ಒಂಚೂರು ಹಾಲು ಕರ್ದಿದ್ರೆ ಆತೈತಲ್ಲ. ಅಲ್ಲ ವಸಂತ, ನಿಂಗೆ ಈ ಥರ ನೆನಪಿನ ಶಕ್ತಿ ಕಡಿಮೆ ಆದರೆ ಹೆಂಗೆ? ಅವ ಎಲ್ಲದಾನೆ? ಗುಂಡ ಎಲ್ಲದಾನೆ? ಸರಿತರ ಮನೆಗೆ ಹೋಗ್ಲಾನೆ? ಓ ಸುಳಲ್ಲ, ನಂಗೆ ಜ್ಞಾನ ಇಲ್ಲ ನೋಡ. ಅಲ್ಲ ಇವಾಗೇಸಿ ಅಂತಕ್ಕೆ ಹಿಂಗೆ ಮಾಡ್ತಾನೆ ಮರತೆ. ಈಗ ಹಾಲು ಕರಿಯಾರ ಯಾರ? ಮೊದಲೇ ಅದ ಮಾಸ್ಕಿತ ಬಂದದೆ. ಆ ಕರಿನಂತ ಸಾಧಾರಣಕ್ಕೆ ಎಳ್ದು ಕಟ್ಟೋಕ್ಕಾಗಲ್ಲ. ಈಗ ರತ್ನನೇ ಮೊನ್ನೆ ಹೇಳ್ತಿತ್ತು, ಕೊರ ಎಳ್ದು ಕಟ್ಟಕ್ಕೆ ಯಾರು ಇದ್ರೆ ನಾನು ಹಾಲು ಕರ್ಕೊಡ್ತೀನಿ ಅಂತಿತ್ತು. ಎಂತ ಅಲ್ಲಿ ವಾಗೀಸ್ ಅದ ನಾನು ನೋಡಕ್ಕಯ್ಯ. ರತ್ನನ ಬರೋಕ್ಕೆ ಹೇಳೋಣ ಅಂತ ಕೇಳ. ವಾಗೀಸ್ ಇಲ್ಲೇ ವಸಂತ, ಅದು ಯಾರನ್ನ ಕರೆದು ಬತ್ತೀನಿ ಅಂತಲೇ ಹೋದ. ಬಹುಶಃ ಹೆಂಗೆ ಹಾಲು ಕರಿಯೋಕ್ಕೆ ಯಾರನ್ನ ಕರೆದು ಬತ್ತಾನೇನು. ಬತ್ತಾರೆ ಬಿಡು, ಯಾರು ಬತ್ತಾರೆ. ನೀ ಪುಟ್ಟು ಹಾಲು ಕರಿಯೋದು ಬಿಟ್ಟೀಯಾ? ಅಕ್ಕಯ್ಯ ನೀನೊಬ್ಳು ಸುಮ್ಮನಿರ. ಹಾಲು ಕರಿಯೋದ ಬಿಟ್ಟೀಯ ಅನ್ನಕ್ಕೆ ನಾ ಹಿಡ್ದಿದ್ದು ಯಾವಾಗಲೇ? ನಾ ಎಂದಿಗೂ ಹಾಲು ಕರೀಲಪ್ಪ. ನಂಗೆ ಕೈಲಾಗಲ್ಲ ಮಾರತಿ. ನಂಗೇನೋ ಅಲ್ಲೇನು ಹಾಲು ಕರೆದು ಗೊತ್ತಿತ್ತಾನೆ. ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ ಕೈ ನೀನ. ಎಂತ ವಸಂತ, ನೀ ಒಂದಿನಿಂದ ಹಿಂದಿನ ತನಕ ಹಾಲೇ ಕರೀಲನೇ? ಅಯ್ಯೋ ನೀಚನ ಆಗೋದು ಬಿಡ. ಮತ್ತೆ ಎಂತ ಸಂಸಾರ ಮಾಡಿದ್ದು ನೀನು ವಸಂತ? ಅಲ್ಲ ನಿಂದು ಒಳ್ಳೆ ಕಥೆಯ ತಲೆ ಯಾಕಯ್ಯ. ನಂಗೆ ಹಾಲು ಕರಿಯೋಕ್ಕೆ ಎಲ್ಲಿ ಬತ್ತಿತ್ತೆ? ನೀ ಯಾರಿದ್ರೆ ನಾನು ಹೇಳಿಯ ಮರತಿ. ಹಾಲು ಕರಿ ಅಂಥದ್ದು ಏನಿತ್ತು ನೋಡೋಣ ಹೇಳ. ಅಂಥದ್ದು ಏನು ಬಂದಿತ್ತೆ ನನಗೆ? ಹುಟ್ಟಿದಂಗಿದ್ದ ಮನೇಲೆ ಬಂದಿದ್ದು ಹಾಗೆ ಇತ್ತು ಇಲ್ಲಿ. ಆವಾಗ ಆಳು ಕಾಳು ಕೈಗೊಬ್ರು ಕಾಲಿಗೊಬ್ರು ಇದ್ದಂಗಿರೋರು ಅವರೆಲ್ಲ ಹಾಲು ಕರಿತಿದ್ರು. ಆಮೇಲೆ ಇಲ್ಲ ಕೊಟ್ಟಿಗೆಲ್ಲ ದನನೇ ಇಲ್ಲ ಆಯ್ತು. ನಾ ಹಂಗಾಗಿ ಹಾಲು ಕರಿಯೋಕ್ಕೆ ಹೋಗ್ಲ. ಎಂದಿಗೂ ಹಾಲು ಕರೆದು ಗೊತ್ತಿಲ್ಲಪ್ಪ ನನಗೆ. ಹಾಗಾಗಿ ಈಗ ನಂಗೆ ಕುತ್ಕೊಳಕ್ಕೂ ಸಾಧ್ಯ ಇಲ್ಲ ಬಿಡು. ಅದಕ್ಕೆ ಈಗ ಬೇರೆಯವ್ರನ್ನೂ ಬರೋಕ್ಕೆ ಹೇಳೋದು. ಹಾಲು ಕರೀಲ. ದಿನ ಯಾರು ಹಾಲು ಕರಿಯೋದ? ಮತ್ತೆ ಯಾರೇ ಸರಿತ್ನೇ ಕರಿಯೋದ? ಅದೇ ಕುತ್ಕೊಂಡು ಕರೀತದೆ. ಆವಾಗ ಒಂದು 4 ದಿನ ಹುಷಾರಿಲ್ಲ ಆಗಿತ್ತಲ್ಲ, ಆವಾಗ ತಾಯಿ ಬಂದಿದ್ರು. ತಾಯಿ ಕುತ್ಕೊಂಡು ಕರಿತಿತ್ತು. ಈಗ ಕರಿತದೆ ಅದೇ ಗುಂಡು ಕರಿತಿದ್ದ. ಅವಂಗನಾಗ ಹಾಲು ಕರಿತಿದ್ದ. ನೋಡಿದ್ರೆ ಈಗ ಅವನು ಕಳಿಸ್ಕಿ ಕೂತಾನಲ್ಲ, ಅಲ್ಲೆಂಥದ ಕೆಲಸ ಅಂತೆ, ಕೆಲಸ ಮಾಡಿಕೊಡ್ಬೇಕಂತೆ. ಇವನು ಮನೆ ಸಂಸಾರ ಉದ್ಧಾರ ಮಾಡ್ಕೋಬೇಕು ಅನ್ನೋದಿಲ್ಲ. ಹೆಂಡತಿ ಮನೆ ಉದ್ಧಾರ ಮಾಡ್ಬೇಕಾಗ್ಯದ ಈಗ. ಸುಮ್ಮನಿರು ವಸಂತ. ಎಂತ ಹೆಂಡತಿ ಮನೆ? ಏನೀಗ ಮನೆಯಲ್ಲನೇ ಅದ? ಅಲ್ಲಿ ಏನು ಗಂಡು ಮಕ್ಳು ಅದಾರೆ, ಯಾರದಾರೆ? ಏನೇ ಜವಾಬ್ದಾರಿ ತಗೋಬೇಕು. ಲೆಕ್ಕ ಅಂದರೆ ನಿನ್ನೆ ನಾವೇ ಇಷ್ಟು ಜನ ಬರ್ಬೋದಿತ್ತು, ಅವು ಅಲ್ಲೇ ಇರಬೇಕಿತ್ತು. ನಾನು ಹೇಳೋಣ ಹಾಗೆ ಅಂತ ಜ್ಞಾನ ಮಾಡಿದೆ. ಮತ್ತು ನೀ ಸಿಟ್ಟು ಮಾಡ್ಕಿತೀನ ಅಂತ ಸುಮ್ಮನೆ ಹಾಕಿದ್ದೆ. ಕೆಲಸ ಇರ್ತವೆ. ಅಷ್ಟು ದೊಡ್ಡ ಒಂದು ಕಾರ್ಯ ಮನೆಯಲ್ಲೇ ಮಾಡಿದ್ಮೇಲೆ ಸಾಮಾನು ಸರ್ಬಿಟ್ಟು ಆ ಚಪ್ರ ತೆಗಿಬೇಕು, ಮಾಡಬೇಕು. ಹೆಣ್ಣು ಹುಡುಗರು ಎಂತ ಮಾಡ್ತಾರೆ? ಏನು ಮತ್ತೊಬ್ಬ ಹಳ್ಳಿ ಕೆಲಸ ಎಲ್ಲ ಮಾಡಿ ಗೊತ್ತಿಲ್ಲೇನ? ಅವನಿಗೆ ಗೊತ್ತಿರೋಕ್ಕೆ ನಿಮ್ಮ ವಾಗೇಸಿಗೆ ಅಂತ ಗೊತ್ತದೆ. ಗಂಡು ಹೋಗಿದ್ದು ಒಳ್ಳೇದಾಯ್ತು ಲೆಕ್ಕ ಅಂದರೆ. ಆಗ ಎಲ್ಲಗಾನ ಕೆಲಸ ಮಾಡಿಕೊಟ್ಟು ಬರಲಿ ಬಿಡು. ನಿಮ್ಮದೇ ಅಲ್ಲಂದ್ರೆ ಅದು ಏನಾರೇನು ಹೊತ್ತ ತಗೊಂಡೋತಾರ ಹೀಗೆ ಅಂತ ಎಂಥವ್ರು ಕೆಲಸ ಇತ್ತನ ಇಬ್ಬರು ಸೇರಿ ಮಾಡ್ಕೊಳ್ಳೋಣ ಬಿಡು. ಎಂಥ ಕೆಲಸದ ಹೇಳೀಗ? ಕೆಲಸ ಅಂತ ಇಲ್ಲೇ ಅದು ಬಂದಳು ಹಾಲು ಕರ್ಕೊಟ್ಟು ಹೋಗ್ತದೆ. ಒಂದು 4 ಪಾತ್ರೆ ಅದಾವೆ, ಅದ್ರ ಹತ್ರ ನೀ ಕೊಡ್ತೀನಿ. ಬಂದಳು ಹಾಗೆ ತೊಳ್ಕೊಟ್ಟು ಹೋಗ್ತದೆ. ಒಂದು ಲೋಟ ಹಾಲು ಕೊಟ್ಟರೆ ತೊಳ್ಕೊಡ್ತದೆ. ಸಾರಿ ಹೀಗೆ ಅಂತ ಮಾಡೋಕ್ಕೆ ಕೂಡಿದೆ. ನಾವು ವಾಗೇಶನ ಹತ್ರನೇ ಅಲ್ಲಿ ಹಾಲು ಕೊಡೋಕೆ ಹೋದವನ ಹತ್ರ ಎಂಥಾರ ಒಂಚೂರು ತಗಬಾ ಅಂತ ಹೇಳ್ತೀನಿ. ತಗ್ಬತ್ತಾನೆ. ಅದರಲ್ಲೇ ಉಣ್ಣ. ನಾಳೆ ಬೆಳಗ್ಗೆಗೆ ತಿಂಡಿ ಅಂತ ಮಾಡೋದೇನ ಮರತೆ? ತಗಿಯ ವಸಂತ, ಎಂತ ಮಾತಂತಾಡ್ತೀಯ? ಒಬ್ಬರಲ್ಲ ಅಂತ ಇಬ್ಬರು ಹಿಂಸಿದ್ದ.
ಒಂದು ಸಾರು ಒಂದಿಷ್ಟು ಜನಕ್ಕೆ ಸಾರು ಪಲ್ಯ ಮಾಡ್ಕೊಳಕ್ಕಾಗಲ್ಲ ಅಂದರೆ ತರಕಾರಿ ಅಂಥದ್ದು ಇರ್ಬೇಕಪ್ಪ ಪಿಜ್ಜಲ್ಲಿ ನೋಡು ಎಂತ ಅದಾವೆ ನೋಡು ಎಷ್ಟು ಹಬ್ಬಕ್ಕೆ ಬೇಕತ್ತಲ್ಲ ಎಂಥದ್ದು ಇಲ್ರಿ ಅಲ್ಲಿ ಕೆಸಿನ ಕುಡಿ ಕುಯ್ಕಿ ಬರೋಣ ಮರತೆ ನಾನೇ ಚೊಟ್ಗಿ ಬರ್ತೀನಿ ಹೋಗಿ ನಾ ಹಂಗೆ ತಿನ್ಬೇಕು ಅಂತ ಜ್ಞಾನ ಮಾಡ್ಕೊ ಬಂದಿದ್ದೆ ಅಲ್ಲಿಂದಾನೆ ಕೆಸಿನ ಸೊಪ್ಪು ತಿನ್ಬೇಕು ಅಂತ. ಅಯ್ಯೋ ಮಾರತಿ ನೀನು ಇಲ್ಲಿದ್ದು ಹೋಟ್ಲಿಂದ ಸಾರು ತರ್ಸೋಣ ಅಂತ ಹೇಳ್ತೀಯ. ನಮ್ಮ ಅಣ್ಣ ಬೇಡ ಬೇಡ ಅಂತಾನಪ್ಪ, ಹೋಟ್ಲಿಂದ ಸಾರು ತರ್ಸೋದು ಬೇಡ, ನೀನು ಏನು ಮಾಡೋದಾದ್ರೂ ಮನೇಲೇ ಮಾಡು ಅಂತಾನೆ ಹೆಂಡತಿಗೂ ತಾಕೀತು ಮಾಡ್ತಾನೆ ಬೇಡ ಅಂಥೇಳಿ. ಬೆಂಕಿ ಚೂರು ಅದು ಆದರೂ ಅವ ತೋರ್ಸಕ್ಕೆ ಬಿಡಲ್ಲ ಗೊತ್ತಾನು. ಹೌದಾನೆ, ನಾ ಮೊನ್ನೆಯಿಂದ ಕೇಳ್ಬೇಕು ಅಂದ್ಕೊಳೋದು ಅಣ್ಣಡಿಗೆ ಹೆಂಗದಾನೆ ಅಂತ. ಅವ್ನು ನೋಡಿದೆ ಎಷ್ಟು ದಿವಸ ಆತೆ, ಒಂದು ಚೂರು ಬಂದ ಚಿಗ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ನೋಡಿದ್ ನಾನೇ ಸಾಕಷ್ಟೊತ್ತಿಗೆ ಆಯ್ತು ಬಿಡು. ಆವಾಗ ನಾನು ಬಿಟ್ಟೇ ಇರ್ತಿರ್ಲ ಬಂದಿದ್ರೆ ಎಲ್ಲ ಅಷ್ಟೇ ತಗ. ಈಗ ಹಂಗಾರೆ ಸಾರು ಅಂತ ಮಾಡೋದು ಮಾರತ್ತೆ ನೋಡೋಣ. ಅಲ್ಲ ನೀನು ಒಂದೊಂದು ದಿನಕ್ಕೆ ಹಿಂಗೆ ಹೋಟ್ಲಿಂದ ತರಿಸೋದು ಅಂತೀಯಲ್ಲ ವಸಂತ, ಸರಿತಾ ಇದ್ದಾಗ ಯಾರು ಸಾರು ಮಾಡೋದು ನೀನ ಅದ? ನೀ ಎಂಥ ಒಳಗಿನ ಕೆಲಸ ಎಂಥದ್ದು ಮಾಡಲ್ಲ. ಆಕೈ ಸುಮ್ಮನೆ ನೀನು ಅದ್ರಿದ್ರೆ ಎಲ್ಲಾರು ಹಿಂಗೆ ಹೇಳಿಡಿಯ ನಾನು ಒಳಗಿನ ಕೆಲಸ ಮಾಡೋದಾದ್ರೆ ಮತ್ತೆ ಅದನ್ನು ತಂದ್ಕೊಂಡಿದ್ದೆ ಅಂತಕ್ಕೆ. ಹಾಂ ಒಳ್ಳೆ ಲೈಕ್ ಹೇಳ್ತೀಯ ನೀನು. ನಾನೆಂತ ಮಾಡಲ್ಲಪ್ಪ, ಎಲ್ಲ ಇದು ಮಾಡ್ತದೆ ಅದೆಲ್ಲ. ಒಂದು ಅಡುಗೆ ಪಡ್ಗೆ ಎಲ್ಲ ಮೊದಲು ಗೊತ್ತಿರಲ್ಲ, ಈಗ ಸ್ವಲ್ಪ ಘನಗೆ ಮಾಡ್ತದೆ ಮಾಡ್ತಿರ್ತದೆ. ದೊಡ್ಡ ಬಳಿಯೋಕ್ಕೇನು ಹೇಳ್ಕೊಡೋದು ಬೇಡ, ಒಂಥರ ನಯ ನಾಜಕ್ಕೂ ಇಲ್ಲ ಅನ್ನೋದೊಂದು ಬಿಟ್ಟರೆ ಕೆಲಸ ಮಾಡ್ತಾನೆ ಇರ್ತದೆ. ಥೋ ವಸಂತ, ನಾ ಹೇಳೋದಾದರೆ ಸಣ್ಣ ಪುಟ್ಟ ಎಂತಾರು ಮಾಡ್ತಿರ್ಬೇಕೆ, ಮೈ ಕೈ ಒಂಥರ ಲಘು ಆಗ್ತದೆ. ನಮಗಿನ್ನೂ ವಯಸ್ಸಾತ ಬಂದಂಗೆ ಕೂತಲ್ಲೇ ಕೂತಿದ್ರೆ ನರು ನಾಡಿ ಎಲ್ಲ ಹಿಡ್ದು ಹೋಗ್ತವೆ. ನಮ್ಮ ಕೆಲಸನೂ ನಮಗೆ ಮಾಡ್ಕೊಳಕ್ಕಾಗಲ್ಲ. ಅದೊಂದು ಬೆರ್ಮೆತಿ ಬೇಡ ತಾಯಿ, ನಮ್ಮ ಕೆಲಸ ನಾವೇ ಮಾಡ್ಕೊಳಂಗಿರ್ಬೇಕು. ಎಂತಾರೆ ಹೊರೋದು ಬೇಡ ಕಡಿಯೋದು ಬೇಡ, ಕೈಯಲ್ಲಿ ಎಳ್ದಿದ್ದು ಸಣ್ಣ ಪುಟ್ಟವು ಮಾಡ್ತಾನೆ ಇರ್ಬೇಕು. ನಿನ್ನ ಸಸಿ ಬೇರೆ ಚುರುಕದೆ ಕೆಲಸ ಎಲ್ಲ ಮಾಡ್ತದೆ ಅಂತೀಯಲ್ಲ, ಅದು ಬೇರೆ ಎಂತಾರು ಮಾಡ್ತದೆ. ನೀವು ಒಳಗಿನ ಇದು ಮಾಡಿದ್ರೆ ಸೊ ಅಡುಗೆ ಮನೆ ಬಿಟ್ಟು ಕೊಟ್ಟಿದ್ದೆ ಅಲ್ಲ ನೀನು. ಏನು ಸಸಿ ಒಳ್ಳೆಳೆ ಆಗಿದ್ದಕ್ಕೆ ಬದುಕಿಂಡೆ ನೀನು ಗೊತ್ತಾನು. ಅಕ್ಕಯ್ಯ ಸುಮ್ಮನೆ ಇರಲಿ ನೀನು. ಅಲ್ಲ ನೀನೇ ಹೋಗಿ ನೋಡ್ದಲ್ಲ ಅವ್ರ ಮನೆ ಮಾರೋ ಎಲ್ಲ ಹೆಂಗಿತ್ತು ನೋಡ್ದ? ಅಲ್ಲಿಂದ ಬಂದಳಿನ ಹೆಂಗಿದ್ದತ್ತೆ? ಏನಾದ್ಕೊಂದು ದೊಡ್ಡ ಇದು ಮಾಡ್ಬೇಕು ಅನ್ನೋದೊಂದು ಏನು ನೋಡೋಣ ಹೇಳ. ನಂಗಂತೂ ನೋಡು ಅತ್ತಿಗೆ ಮೇಲೆ ಬರ್ತದೇನಂತ ಜೀವದಲ್ಲಿ ಜೀವ ಇಲ್ಲ. ಪುಣ್ಯಕ್ಕೆ ಅದು ಬರದೇ ಇದ್ದಿದ್ದೇ ಒಳ್ಳೇದಾಯ್ತು. ಯಾವಾಗ ನೋಡಿದ್ರು ಸೊಸೆ ತವ್ರ ಮನೆ ಸುದ್ದಿನೇ ಹೇಳ್ಕೊಳದಪ್ಪ, ಅಷ್ಟದೇ ಇಷ್ಟದೇ ಅಂತ. ನೀ ತಿಳ್ಕೊಂಡಿದ್ದು ಹೋಗಿ ನೋಡು. ಸೊಸೆ ತವ್ರ ಮನೇಲಿ ಅಷ್ಟದೇ ಇಷ್ಟದೇ ಅಂತ ಕೊಚ್ಕೊಂಡಿದ್ದು ಒಂದೇ ಬಂತು. ಒಂದು ದಿವಸ ಮನೇಲಿ ನಿಂತು ನೀರು ಕುಡಿತದೆ ಅಂತ ಮಾಡಿಯಾ? ಅದಂತೂ ಇರಲ್ಲಲ್ಲ. ಇವನೇ ಇರಲ್ಲ ಮನೆಯಲ್ಲೇ. ಅವ್ರ ಮನೆಗೆ ಹೋಗಿ ನೋಡಿ, ನೀ ಸಜ್ಜಕ್ಕೆ ಹೋಗ್ಲಲ್ಲ, ಅದು ಹೇಳ್ಕೇಳಲ್ಲ ಯಾರ ಹತ್ರನೂ ಅಷ್ಟೇ. ಆದರೂ ಬೆರ್ಮೇತಿ ನೋಡಿದ್ರೆ ನನ್ನ ಹತ್ರ ಎಲ್ಲರೂ ಒಂದು ಚುಟ್ಕಿ ಹೇಳ್ತಾರೆ. ಹೌದಾನೆ ಸುಮ್ಮೀರಕ್ಕಯ್ಯ ಹಂಗೆ ಹೇಳೋದು. ಗನಾಗೆ ಅದಾರಪ್ಪ, ಅದಕ್ಕೇನು ಕಮ್ಮಿ ಆಗ್ಯದ ಈಗ. ಅಮ್ಮ ರತ್ನ ಬಂತು, ಒಂಚೂರು ಹಾಲು ಕರಿಗೆ ತಮಗೆ ತಂದು ಕೊಡ್ತೀಯಾ? ಹಾಂ ಬಂದೆ ತಗೋ ಬರ್ತೀನಿ.